ಎಲ್ಲರಿಗೂ ನಮಸ್ಕಾರ. ಹೊಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವಿವಾಗ ಮುಂಬರುವಂಥ GPSTR HSTR ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಮಾದರಿಯ ಪ್ರಶ್ನೆಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಅನ್ನುವಂಥದ್ದು. ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಸಿಂಧೂ ಕಣಿವೆಯ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು. ಅಂದರೆ ಕೊಟ್ಟಿರುವಂಥ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ಅಲ್ಲ ಅನ್ನುವಂಥದ್ದು. ಆಪ್ಷನ್ ಸಿ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಅಮೇರಿಕನ್ ನಾಗರಿಕತೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಅಮೇರಿಕನ್ ನಾಗರಿಕತೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಅಮೇರಿಕನ್ ನಾಗರಿಕತೆ ಇದು ಸಿಂಧೂ ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಜಿಪ್ಟ್ ನಾಗರಿಕತೆ ಚಿಗುರೊಡೆದಿದ್ದು ಯಾವ ನದಿಯ ದಂಡೆಯಲ್ಲಿ? ಆಪ್ಷನ್ ಸಿ ಅಮೆಜಾನ್ ನದಿ, ನೈಲ್ ನದಿ, ಬ್ರಹ್ಮಪುತ್ರ ನದಿ, ಯುಪ್ರಟಿಸ್ ನದಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂತಂದರೆ ನೈಲ್ ನದಿಯ ದಂಡೆಯಲ್ಲಿ ಈಜಿಪ್ಟ್ ನಾಗರಿಕತೆ ಅನ್ನುವಂಥದ್ದು ಚಿಗುರೊಡೆದಿದೆ ಅನ್ನುವಂಥದ್ದು ನೋಡಿ. ಎಲ್ಲ ನಾಗರಿಕತೆಗಳು ಕೂಡ ಹುಟ್ಟಿಕೊಂಡಿರುವಂಥದ್ದು ಎಲ್ಲಿ ಅಂತಂದರೆ ನದಿಗಳ ಒಂದು ಪಕ್ಕದಲ್ಲಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಏನಿದೆ ನೋಡಿ. ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಏನೆಂದು ಕರೆಯಲಾಗುತ್ತದೆ? ಈಜಿಪ್ಟಿಯನ್ನರು ಬಳಸಿದಂಥ ಒಂದು ಬರವಣಿಗೆಯನ್ನು ಏನೆಂದು ಹೇಳ್ತಾ ಇದ್ರು? ಚಿತ್ರಲಿಪಿ, ಹೀರೋಗ್ಲಿಫಿಕ್ಸ್, ಸಂಕೇತ ಲಿಪಿ, ಕ್ಯೂನಿಫಾರ್ಮಾ ಅನ್ನುವಂಥದ್ದು. ಅಂದರೆ ಈಜಿಪ್ಟ್ ನಾಗರಿಕತೆ ಕಾಲದ ಬರವಣಿಗೆಯನ್ನು ಏನೆಂದು ಕರೆಯಲಾಗುತ್ತಿತ್ತು? ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಹೀರೋಗ್ಲಿಫಿಕ್ಸ್ ಎನ್ನುವಂಥದ್ದು ಇವರ ಒಂದು ಕಾಲದ ಒಂದು ಬರವಣಿಗೆಗೆ ಕರಿತಾಯಿದ್ರು. ಇದನ್ನು ಅರ್ಥ ಏನಪ್ಪ ಅಂತಂದರೆ ಪವಿತ್ರ ಬರವಣಿಗೆ ಅನ್ನುವಂಥದ್ದು. ಹೀರೋಗ್ಲಿಫಿಕ್ಸ್ ಅಂದರೆ ಪವಿತ್ರ ಬರವಣಿಗೆ ಎಂಬ ಅರ್ಥವನ್ನು ಇದು ಕೊಡ್ತಾ ಇತ್ತು ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈಜಿಪ್ಟ್ ಕಾಲದ ನಾಗರಿಕತೆಯ ಜನರು ಸಂರಕ್ಷಿಸಲ್ಪಟ್ಟ ಸತ್ತವರ ದೇಹಕ್ಕೆ ಏನೆಂದು ಕರೆಯಲಾಗಿದೆ? ಅಂದರೆ ಈಜಿಪ್ಟರ ಕಾಲದಲ್ಲಿ ಸಂರಕ್ಷಿಸಲ್ಪಟ್ಟಂಥ ಒಂದು ದೇಹಕ್ಕೆ ಸತ್ತವರ ದೇಹಕ್ಕೆ ಏನಂತ ಕರಿತಾ ಇದ್ರು ಅನ್ನುವಂಥದ್ದು. ಫ್ಯಾರೋ, ಡ್ಯಾಡಿ, ಮಮ್ಮಿ, ಇಂಕಾ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಅನ್ನುವಂಥ. ಇವರು ಏನು ಮಾಡ್ತಾ ಇದ್ರಪ್ಪ ಅಂದರೆ ಸತ್ತವರ ದೇಹಗಳನ್ನು ಪಿರಮಿಡ್ಗಳ ರೀತಿಯಲ್ಲಿ ಕಟ್ಟಿ ಅವರಿಗೆ ಮುಂಬರುವಂಥ ಒಂದು ಜೀವನದಲ್ಲಿ ಯಾರೂ ತೊಂದರೆ ಮಾಡಲಾರ್ದಂಗೆ ಅವರಿಗೆ ದಿನನಿತ್ಯದ ಬಳಕೆಯ ವಸ್ತುಗಳನ್ನು ಹಾಗೂ ಅಡುಗೆಯವರ ವಸ್ತುಗಳು, ಗೊಂಬೆಗಳನ್ನು ಕೂಡ ಅಲ್ಲಿ ಇಟ್ಟು ಉಳ್ತಾ ಇದ್ರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈಜಿಪ್ಟ್ ಕಾಲದ ನಾಗರಿಕತೆಯ ಜನರು ನಿರ್ಮಿಸಿದ ಸಮಾಧಿಗಳನ್ನು ಏನೆಂದು ಕರೆಯಲಾಗಿದೆ? ಆಪ್ಷನ್ ಸಿ ಸ್ಮಶಾನ, ಗೋರಿ, ಪಿರಾಮಿಡ್, ಗುಮ್ಮಟ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಪಿರಮಿಡ್ ಅಂತೇಳಿ ಕರಿತಾ ಇದ್ರು ಅನ್ನುವಂಥದ್ದು. ಇದು ಹೆಚ್ಚಾನೆಚ್ಚು ನದಿಗಳ ಒಂದು ಪಕ್ಕದಲ್ಲಿ ಕಟ್ಕೊಳ್ತಾ ಹೋದ್ರು ಅನ್ನುವಂಥದ್ದು. ಶ್ರೀಮಂತಿಕೆ ರೀತಿಯಲ್ಲಿ ಯಾರು ದೊಡ್ಡದಾದಂಥ ಪಿರಮಿಡ್ಗಳನ್ನು ಕಟ್ತಾರೋ ಅವರು ಹೆಚ್ಚು ಶ್ರೀಮಂತರಾಗಿದ್ದರು ಅನ್ನುವಂಥ ಒಂದು ಪರಿಕಲ್ಪನೆ ಆಗಿನ ಕಾಲದ ಈಜಿಪ್ಟಿಯನ್ನರ ಕಾಲದಲ್ಲಿ ಇತ್ತು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಸಿ ಸುಲ್ತಾನ್, ಫ್ಯಾರೋ, ಚಕ್ರವರ್ತಿ, ಡಿಮೋನ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಫ್ಯಾರೋ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ. ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಫ್ಯಾರೋ ಅಂತೇಳಿ ಕರಿತಾ ಇದ್ರು ನೋಡಿ ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಫ್ಯಾರೋ ಪದದ ಅರ್ಥವೇನು? ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ, ದೊಡ್ಡ ಮನಸ್ಸಿರುವ ಮನುಷ್ಯ, ದೊಡ್ಡ ಮನೆತನದ ಮನುಷ್ಯ, ದೊಡ್ಡ ರಾಜ್ಯವನ್ನು ಹೊಂದಿರುವ ಮನುಷ್ಯ. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎನ್ನುವಂತಹ ಅರ್ಥವನ್ನು ಇದು ಕೊಡ್ತಾ ಇತ್ತು ಅನ್ನುವಂಥದ್ದು. ಈಜಿಪ್ಟ್ ನಾಗರಿಕತೆಯ ಕಾಲದ ಜನರಿಗೆ ರಾಜರನ್ನು ಫ್ಯಾರೋ ಅಂತ ಕರಿತಾ ಇದ್ರು. ಫ್ಯಾರೋ ಅಂತಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದರ್ಥ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈಜಿಪ್ಟ್ನ ಮೇಲೆ ದಾಳಿ ನಡೆಸಿದ ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ಸಮುದಾಯ ಯಾವುದು ಅನ್ನುವಂಥದ್ದು. ಅಂದರೆ ಈಜಿಪ್ಟಿಯನ್ನರ ಕಾಲದಲ್ಲಿ ಶ್ರೀಮಂತವಾದಂಥ ಒಂದು ನಾಗರಿಕತೆ ಆಗಿರೋದ್ರಿಂದ ಕೆಲವು ದಾಳಿಕೋರರು ಇದರ ಮೇಲೆ ದಾಳಿ ಮಾಡ್ತಾರೆ. ಹಾಗಾದರೆ ಅವ್ರು ಯಾರು ಅನ್ನುವಂಥದ್ದು.
ಆಪ್ಷನ್ಸ್ ಎ ಓಸಿರಿಸಿ, ಹೈಕ್ಸೋಸ್, ಫೆಮಿನಿಯನ್, ಯಹೂದಿಗಳು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಹೈಕ್ಸೋಸ್ ಎನ್ನುವಂಥ ಬುಡಕಟ್ಟು ಸಮುದಾಯದವರು ಏನು ಮಾಡ್ತಾರಪ್ಪ ಅಂದರೆ ಈಜಿಪ್ಟ್ನ ಮೇಲೆ ದಾಳಿ ಮಾಡಿಗೆಸಿಂದ ಈಜಿಪ್ಟನ್ನು ವಶಪಡಿಸಿಕೊಂಡು ಸುಮಾರು ಮುಂದೆ 500 ವರ್ಷಗಳ ಕಾಲ ಇವರು ಏನು ಮಾಡ್ತಾರೆ, ಈಜಿಪ್ಟನ್ನು ಆಳ್ವಿಕೆ ಮಾಡ್ತಾರೆ. ಶ್ರೀಮಂತವಾಗಿರುವಂಥ ಒಂದು ನಾಗರಿಕತೆಯನ್ನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೈಕ್ಸೋಸ್ರನ್ನು ಈಜಿಪ್ಟ್ನಿಂದ ಹೊರಹಾಕಿದವರು ಯಾರು? ಕ್ಯಾಂಬಸಿಸ್ನ ಜನ, ತೇಬಸ್ಸಿನ ಜನ, ಅಲೆಕ್ಸಾಂಡರ್, ಪರ್ಸಿಯನ್ನರ ಜನ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ತೇಬಸ್ಸಿನ ಜನ. ಅಂದರೆ ಸುಮಾರು 500 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಹೈಕ್ಸೋಸ್ರನ್ನು ಮುಂದೆ ಬಂದಂಥ ತೇಬಸ್ಸಿನ ಜನ ಏನು ಮಾಡ್ತಾರೆ, ಈಜಿಪ್ಟ್ನಿಂದ ಹೊರಹಾಕಿ ಯುದ್ಧದಲ್ಲಿ ಸೋಲಿಸಿ ಈಜಿಪ್ಟನ್ನು ಮತ್ತೆ ಅವರ ಒಂದು ವಶಪಡಿಸ್ಕೊಳ್ತಾರೆ. ಮುಂದೆ ಸುಮಾರು ವರ್ಷಗಳ ಕಾಲ ಇವರ ಒಂದು ಆಳ್ವಿಕೆಯಲ್ಲಿ ಇದು ಜನಪ್ರಿಯವಾಗುತ್ತಾ ಹೋಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈಜಿಪ್ಟಿನ ಕಡೆಯ ರಾಣಿಯ ಹೆಸರೇನು? ರಾಣಿ ಅಂಟಾನಿಯೆಟ್, ರಾಣಿ ಬ್ರಿಟಾನಿಕಾ ಮರಿಯಾ, ರಾಣಿ ಕ್ಲಿಯೋಪಾತ್ರ, ರಾಣಿ ಮರಿಯಾ ಜೋಸೆಫ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ರಾಣಿ ಕ್ಲಿಯೋಪಾತ್ರ ಇದಕ್ಕೆ ಸರಿಯಾಗಿರೋ ಉತ್ತರ. ಇವಳು ಈಜಿಪ್ಟ್ನ ಕಡೆಯ ರಾಣಿ ಆಗಿದ್ದಳು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈಜಿಪ್ಟ್ನ ಕಡೆಯ ರಾಣಿಯ ಕ್ಲಿಯೋಪಾತ್ರಳನ್ನು ಸೋಲಿಸಿದ ದೊರೆ ಯಾರು? ದೊರೆ ಹಮ್ಮುರಬಿ, ದೊರೆ ಸೀಸರ್, ದೊರೆ ಆಗಸ್ಟಸ್, ದೊರೆ ಅಲೆಕ್ಸಾಂಡರ್. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ದೊರೆ ಆಗಸ್ಟಸ್ ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ. ಅಂದರೆ ಇಲ್ಲಿ ಹೆಚ್ಚು ಜನರು ಆಕೆಗೆ ಅಂಜೋದ್ರ ಬದಲು ಆಕೆಯ ಸೌಂದರ್ಯಕ್ಕೆ ಹೆಚ್ಚು ಎದುರ್ತಾ ಇದ್ರು ಅನ್ನುವಂಥದ್ದೊಂದು ಮಾತಿದೆ ನೋಡಿ. ಅಂದರೆ ಅವಳದೊಂದು ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ಹೆಚ್ಚು ಜನ ಭಯ ಪಡ್ತಾ ಇದ್ರು. ಅಂದರೆ ಹೆಚ್ಚು ಕುರೂಪಿ ಆಗಿದ್ದಳು ಗೊತ್ತಿಲ್ಲ, ಹೆಚ್ಚು ಸುಂದರವಾಗಿದ್ದಳು ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಈ ಆಗಸ್ಟಸ್ನ ಸೋದರ ಮಾವನಾದಂಥ ದೊರೆ ಸೀಸರ್ ಏನು ಮಾಡ್ತಾನಪ್ಪ ಅಂದರೆ ಆಕೆಯ ಸೌಂದರ್ಯಕ್ಕೆ ಮರಳಾಗಿ ಆತ ಸೋಲ್ತಾನೆ. ಆದರೆ ಆಗಸ್ಟಸ್ ಏನು ಮಾಡ್ತಾನೆ, ಇವು ಸೌಂದರ್ಯಕ್ಕೆ ಮರಳಾಗದೆ ಆಕೆಯನ್ನು ಸೋಲಿಸಿ ಈಜಿಪ್ಟನ್ನು ವಶಪಡಿಸ್ಕೊಳ್ತಾನೆ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಂದರೆ ದೊರೆ ಆಗಸ್ಟಸ್ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಮೆಸೊಪೊಟೇಮಿಯಾವನ್ನು ನದಿಗಳ ನಾಡು ಎಂದು ಕರೆದವರು ಯಾರು? ಆಪ್ಷನ್ಸ್ ಎ ಗ್ರೀಕರು, ಅಮೆರಿಕನ್ನರು, ಈಜಿಪ್ಟನ್ನರು, ಪರ್ಷಿಯನ್ನರು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಗ್ರೀಕರು ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ. ಗ್ರೀಕರು ಏನಂತ ಕರೀತಾರಪ್ಪ ಅಂತಂದರೆ ಈ ಒಂದು ಮೆಸೊಪೊಟೇಮಿಯಾವನ್ನು ನದಿಗಳ ನಡುವಿನ ನಾಡು ಅಂತೇಳಿ ಕರೀತಾರೆ ಅನ್ನುವಂಥದ್ದು. ಮೆಸೊಪೊಟೇಮಿಯಾವನ್ನು ನದಿಗಳ ನಾಡು ಅಂತ ಕರೀತಾರೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಕಂಡುಬರುವ 2 ನದಿಗಳು ಯಾವ್ಯಾವು? ಅಂದರೆ ನಾನು ಆವಾಗಲೇ ಹೇಳಿದೆ ಎಲ್ಲ ನಾಗರಿಕತೆಗಳು ಹುಟ್ಟುಕೊಂಡಿದ್ದು ನದಿಗಳ ಒಂದು ದಂಡೆಯಲ್ಲಿ. ಮೆಸೊಪೊಟೇಮಿಯಾ ಅನ್ನುವಂಥದ್ದು ಯಾವ ನದಿ ದಂಡೆಯಲ್ಲಿ ಹುಟ್ಟುಕೊಂಡಿತ್ತು? ಯುಪ್ರಟಿಸ್ ಮತ್ತು ಲೂನ್, ಯುಪ್ರಟಿಸ್ ಮತ್ತು ರೈನ್, ಯುಪ್ರಟಿಸ್ ಮತ್ತು ಟೈಗ್ರಿಸ್ ಮತ್ತು ವ್ಯಾನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ಅನ್ನುವಂಥದ್ದಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ. ಇದನ್ನು ನಾವು ನದಿಗಳ ನಡುವಿನ ನಾಡು ಅಂತೇಳಿ ಕರೆದ್ರೆ ಆವಾಗಲೇ ಏನಂತ ಇದನ್ನು ನದಿಗಳ ನಡುವಿನ ನಾಡು ಅಂತೇಳಿ ಇದನ್ನು ಕರೆದ್ರು ನೋಡ್ರಿ ಗ್ರೀಕರು. ಯಾಕಂದರೆ 2 ನದಿಗಳಲ್ಲಿ ಹರಿಯುವುದರಿಂದ ನದಿಗಳ ನಡುವಿನ ನಾಡು ಅಂತೇಳಿ ಕರಿತಾ ಇದ್ರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ಸ್ ಎ ಸುಮೇರಿಯನ್ನರು, ಚಾಲ್ಡಿಯನ್ನರು, ಅಸಿರಿಯನ್ನರು, ಬ್ಯಾಬಿಲೋನಿಯನ್ನರು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಸುಮೇರಿಯನ್ನರು ಏನು ಮಾಡ್ತಾರಪ್ಪ ಅಂದರೆ ಇವರು ಮೆಸೊಪೊಟೇಮಿಯಾದ ಒಂದು ಬರವಣಿಗೆಯನ್ನು ಮೊಟ್ಟ ಮೊದಲ ಬಾರಿಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವರು ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೆಸೊಪೊಟೇಮಿಯಾ ನಾಗರಿಕತೆಯ ಲಿಪಿಯನ್ನು ಏನೆಂದು ಕರೆಯುತ್ತಾರೆ? ಕೋನಲಿಪಿ, ಚಿತ್ರಲಿಪಿ, ಕ್ಯೂನಿಫಾರ್ಮಾ, ಹೈರೋಗ್ಲಿಪಿಕ್ಸ್ ಅನ್ನುವಂಥ. ಅಂದರೆ ಸುಮೇರಿಯನ್ನರಿಂದ ರೆಡಿಯಾದಂಥ ಒಂದು ಬರವಣಿಗೆಯನ್ನು ಏನಂತ ಕರಿತಾ ಇದ್ರು ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ನೋಡಿದ್ದು. ಕೋನಲಿಪಿ, ಚಿತ್ರಲಿಪಿ, ಕ್ಯೂನಿಫಾರ್ಮ್. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ. ಅಂದರೆ ಅವರ ಒಂದು ಬರವಣಿಗೆ ಲಿಪಿಯನ್ನು ಏನಂತ ಕರಿತಾ ಇದ್ರು? ಕ್ಯೂನಿಫಾರ್ಮಾ ಅಂತೇಳಿ ಕರಿತಾ ಇದ್ರು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ದಕ್ಷಿಣ ಭಾಗವನ್ನು ಏನೆಂದು ಕರಿತಾ ಇದ್ರು? ಆಪ್ಷನ್ಸ್ ಎ ಬ್ಯಾಬಿಲೋನಿಯಾ, ಅಸ್ಸೀರಿಯಾ, ಚಾಲ್ಡಿಯಾ,
ರೋಮನ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಅಂದರೆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನಡುವಿನ ಒಂದು ದಕ್ಷಿಣ ಭಾಗವನ್ನು ಏನಂತ ಕರಿತಾ ಇದ್ರು, ಈ ದಕ್ಷಿಣ ಭಾಗವನ್ನು ಅಂತಂದರೆ ಬ್ಯಾಬಿಲೋನಿಯಾ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ. ಬ್ಯಾಬಿಲೋನಿಯಾ ಅಂತೇಳಿ ಕರಿತಾ ಇದ್ದಾರೆ ನೋಡ್ರಿ. ಈ ಬ್ಯಾಬಿಲೋನಿಯಾದಲ್ಲಿ ನಾವು ಇದು ಮೆಸೊಪೊಟೇಮಿಯನ್ ನಾಗರಿಕತೆಯ ಒಂದು ತೂಗೋ ಉದ್ಯಾನವನ್ನು ನಾವಿಲ್ಲಿ ಕಾಣ್ತೀವಿ. ಬ್ಯಾಬಿಲೋನಿಯಾದ ಉತ್ತರದ ಭಾಗವನ್ನು ಏನೆಂದು ಕರಿತಾ ಇದ್ದರು? ಅಕಡ್, ಸುಮೇರ್, ಹಸಾರಿಯಾ, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂದರೆ ಅಕಡ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಭಾಗವನ್ನು ಏನಂತ ಕರಿತಾ ಇದ್ರು ಅಂದರೆ ಬ್ಯಾಬಿಲೋನಿಯಾ ಈ ರೀತಿ ಇದ್ದಾಗ ಇದರ ಒಂದು ಉತ್ತರ ಭಾಗವನ್ನು ಏನಂತ ಕರಿತಾ ಇದ್ರು ಅಂದರೆ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಅಕಡ್ ಅಂತೇಳಿ ಕರಿತಾ ಇದ್ರು. ಮತ್ತು ಈ ಒಂದು ದಕ್ಷಿಣ ಭಾಗಕ್ಕೆ ಸುಮೇರ್ ಅಂತೇಳಿ ಇವರು ಕರಿತಾ ಇದ್ರು ನೋಡಿ. ಉತ್ತರ ಭಾಗವನ್ನು ಏನಂತ ಕರಿತಾ ಇದ್ರು, ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಅಕಡ್ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ ನಿರ್ಮಾಣಗೊಂಡಿದ್ದು ಯಾವಾಗ? ಅಂದರೆ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ. ಮೆಸೊಪೊಟೇಮಿಯನ್ನರ ಕಾಲದಲ್ಲಿರುವಂಥ ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ ಯಾವ ಒಂದು ಕಾಲದಲ್ಲಿ ನಿರ್ಮಾಣಗೊಂಡಿತು? ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನ, ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನ, ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನ, ಸಾಮಾನ್ಯ ಶಕ ಪೂರ್ವ 8ನೇ ಶತಮಾನ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಇದು ನಿರ್ಮಾಣಗೊಂಡಿದೆ. ಇದು ಪ್ರಪಂಚದ 7 ವಿಸ್ಮಯಗಳಲ್ಲಿ ಒಂದು ಅಂತೇಳಿ ಇದನ್ನು ಗುರುತಿಸಿದ್ದಾರೆ ನೋಡಿ. ಪ್ರಪಂಚದ 7 ವಿಸ್ಮಯಗಳಲ್ಲಿ ಇದು ಕೂಡ ಒಂದು ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ್ನು ಕಟ್ಟಿಸಿದವರು ಯಾರು? ಆಪ್ಷನ್ಸ್ ಎ 2ನೇ ನೆಬೂಕಡ್ನೆಜರ್, ಹಮ್ಮುರಬಿ, ಅಸಿರಸ್, 1ನೇ ನೆಬೂಕಡ್ನೆಜರ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ. 2ನೇ ನೆಬೂಕಡ್ನೆಜರ್ ಏನು ಮಾಡ್ತಾನಪ್ಪ ಅಂದರೆ ತನ್ನ ಹೆಂಡತಿಯಾದಂತಹ ಅಮೇಟಿಸ್, ಅಮೇಟಿಸ್ 2ನೇ ಹಮ್ಮುರಬಿಯ ಹೆಂಡತಿಯಾದಂಥ ಅಮೇಟಿಸ್ ತನ್ನ ತವರು ಮನೆಯ ಒಂದು ನೆನಪನ್ನು ಮರಿಲಿಕ್ಕೋಸ್ಕರ ಆಕೆಗೋಸ್ಕರ ಏನು ಮಾಡ್ತಾನೆ, ಒಂದು ತೂಗೋ ಉದ್ಯಾನ ಒಂದು ಪಾರ್ಕನ್ನು ನಿರ್ಮಾಣ ಮಾಡ್ತಾನೆ. 20ನೇ ಪ್ರಶ್ನೆ ಏನಿದೆ ನೋಡಿ. ಸುಮೇರಿಯನ್ನರು ತಮ್ಮ ದೇವರುಗಳನ್ನು ಆರಾಧಿಸಲು ಕಟ್ಟಿದ ಆರಾಧನಾ ಸ್ಥಳಗಳನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ಸ್ ಎ ಪಿರಾಮಿಡ್, ಜಿಗ್ಗುರಾಟ್, ದೇವಾಲಯ, ಗುಮ್ಮಟ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಜಿಗ್ಗುರಾಟ್ ಆಗಿದೆ ಅನ್ನುವಂಥದ್ದು ನೋಡಿ. ಜಿಗ್ಗುರಾಟ್ ಅಂತೇಳಿ ಅವರು ತಮ್ಮ ಒಂದು ಆರಾಧನಾ ಸ್ಥಳಗಳಿಗೆ ಹೆಸರನ್ನು ಕೊಟ್ಟಿದ್ರು ಅನ್ನೋದು. ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ಸ್ ಬಿ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಹಮ್ಮುರಬಿ ಯಾವ ಮನೆತನದ ಸುಪ್ರಸಿದ್ಧ ದೊರೆಯಾಗಿದ್ದ? ಅಮೋರೈಟರ್, ಸುಮೇರಿಯನ್ನರ್, ಅಸಿರಿಸಿಯನ್ನರ್ ಹಾಗೂ ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅಮೋರೈಟರ ಪ್ರಸಿದ್ಧ ಅರಸ ಹಮ್ಮುರಬಿ. ಈತನ ಒಂದು ಕಾನೂನು ಏನಾಗಿತ್ತು, ಭಾಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಕಣ್ಣಿಗೆ ಬದಲು ಕಣ್ಣು ಅನ್ನುವಂಥದ್ದು, ಹಲ್ಲಿಗೆ ಬದಲು ಹಲ್ಲು, ಅಂದರೆ ವಿರುದ್ಧವಾಗಿ ಏನು ಮಾಡ್ತಾರೋ ಅವರಿಗೆ ಅದೇ ಶಿಕ್ಷೆಯನ್ನು ಆತ ಕೊಡ್ತಾ ಇದ್ನು ಅನ್ನುವಂಥದ್ದು. ಕಣ್ಣಿಗೆ ಬದಲು ಕಣ್ಣು, ಹಲ್ಲಿಗೆ ಬದಲು ಹಲ್ಲು ಅನ್ನುವಂಥದ್ದು ಆತನ ಒಂದು ಪಾಲಿಸಿ ಆಗಿತ್ತು. ಯಾವ ನದಿಯು ಚೀನಾದ ದುಗುಡವೆಂದು ಕರೆಯಲ್ಪಟ್ಟಿದೆ? ಲುವಾನ್ ನದಿ, ಚಾಂಗ್ಜಿಯಾಂಗ್ ನದಿ ಹಾಗೂ ಅವಾಂಗೋ ನದಿ, ಹೈಲಾಂಗ್ಜಿಯಾಂಗ್ ನದಿ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂದರೆ ಅವಾಂಗೋ ನದಿ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ. ಚೀನಾದ ದುಗುಡ ನದಿ ಅಂತೇಳಿ ಇದನ್ನು ಕರಿತಾ ಇದ್ದರು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನೊಂದು ಇಲ್ಲಿ ಹಮ್ಮುರಬಿಯ ಒಂದು ಕಾನೂನು ಯಾವಾಗ ಪತ್ತೆ ಮಾಡಲಾಯ್ತಪ್ಪ ಅಂತಂದರೆ 1901ರಲ್ಲಿ ಇದನ್ನು ಪತ್ತೆ ಮಾಡಲಾಯಿತು. ಇವಾಗ ಇದು ಎಲ್ಲಿದೆಯಪ್ಪ ಅಂತಂದರೆ ಪ್ಯಾರಿಸ್ನಲ್ಲಿ ಬರುವಂಥ ಲೋರ್ ಎನ್ನುವಂಥ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಇದು ಕಂಡು ಬರ್ತದೆ ನೋಡ್ರಿ. ಯಾವುದು? ಹಮ್ಮುರಬಿ ಕಾನೂನು ಅನ್ನುವಂಥ 1901ರಲ್ಲಿ ಪತ್ತೆ ಮಾಡಿ ಇಂದಿದು ಲೋರ್ ಎನ್ನುವಂಥ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಇದೆ ನೋಡಿ. ಚೀನಾದಲ್ಲಿ ಕಂಡುಬಂದಿರುವ ನಾಗರಿಕತೆಯ ಪ್ರಥಮ ರಾಜ್ಯ ಮನೆತನ ಯಾವುದು? ಆಪ್ಷನ್ಸ್ ಎ ಕ್ಷಿನ್ ಮನೆತನ, ಶಾಂಗ್ ಮನೆತನ, ಚಿನ್ ಮನೆತನ, ಚೌ ಮನೆತನ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಶಾಂಗ್ ಮನೆತನ ಅನ್ನುವಂಥದ್ದು ಚೀನಾ ನಾಗರಿಕತೆಯಲ್ಲಿ ಬರುವಂತಹ ಮೊಟ್ಟ ಮೊದಲ ಒಂದು ನಾಗರಿಕತೆ ಆಗಿದೆ. ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ಸ್ ಬಿ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ.
ಚೀನಾದ ಮಹಾಗೋಡೆ ನಿರ್ಮಾತೃ ಯಾರು? ಆಪ್ಷನ್ಸ್ ಎ ಕ್ಷಿ ವಾಂಗ್, ಕ್ಷಿ ವುಹಾನ್, ಕ್ಷಿನ್ ಶಿ ವುಹಾಂಗ್ ತಿ, ಕ್ಷಿ ವಾಂಗ್ ಬೆ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಇದು ಸರಿಸುಮಾರು 5,000 ಕಿಲೋಮೀಟ್ರನ್ನು ಇದು ಒಳಗೊಂಡಿದೆ ಅನ್ನುವಂಥದ್ದು. ಚೀನಾದ ಒಂದು ಮಹಾಗೋಡೆ 5,000 ಕಿಲೋಮೀಟ್ರನ್ನು ಇದು ಒಳಗೊಂಡಿದ್ದು. ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗಪ್ಪ ಅಂದರೆ ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ ಇದನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ಅನ್ನುವಂಥ. ಇದು ಜಗತ್ತಿನ ವಿಸ್ಮಯಗಳಲ್ಲಿ ಒಂದಂತೇಳಿ ಇದನ್ನು ಕೂಡ ಗುರುತಿಸಿದ್ದಾರೆ ನೋಡಿ. 5,000 ಕಿಲೋಮೀಟರ್ ಇದು ವಿಸ್ತೀರ್ಣವನ್ನು ಹೊಂದಿದೆ. ಪಿಂಗಾಣಿ ಯಾವ ನಾಗರಿಕತೆಗೆ ಸಂಬಂಧಪಟ್ಟಿದೆ? ಆಪ್ಷನ್ಸ್ ಎ ಮೆಸೊಪೊಟೇಮಿಯಾ ನಾಗರಿಕತೆ, ಸಿಂಧೂ ನಾಗರಿಕತೆ, ಚೀನಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಚೀನಾ ನಾಗರಿಕತೆ. ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಇಲ್ಲಿ ಹೆಚ್ಚಾನೆಚ್ಚು ಇವರು ಏನು ಮಾಡುತ್ತಿದ್ರಪ್ಪ ಅಂದರೆ ರೇಷ್ಮೆಯನ್ನು ಬಳಸ್ತಾ ಇದ್ದರು. ಅದರ ಜೊತೆಗೆ ಪಿಂಗಾಣಿಯನ್ನು ಇವರು ಕೂಡ ಹೆಚ್ಚು ಬಳಕೆಯನ್ನು ಮಾಡ್ತಾಯಿದ್ರು ಅನ್ನುವಂಥದ್ದು. ಇಷ್ಟು ಪಿಂಗಾಣಿ ಅನ್ನುವಂಥ ಇಲ್ಲಿ ಸರಿಯಾಗಿರೋ ಉತ್ತರ ಚೀನಾ ನಾಗರಿಕತೆಗೆ. ಇಷ್ಟಾಗಿತ್ತು ಇವತ್ತಿನ ಒಂದು ಪ್ರಮುಖ ಪ್ರಶ್ನೆಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ನಾಗರಿಕತೆಗಳ ಬಗ್ಗೆ ಪ್ರಶ್ನೆಗಳನ್ನು ನಾವು ತಿಳಿದುಕೊಳ್ಳೋಣ. ಯಾರನ್ನ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ತರಗತಿಯಲ್ಲಿ ಸಿಗೋಣ ಮತ್ತೊಂದಿಷ್ಟು ಪ್ರಶ್ನೆಗಳ ಜೊತೆಗೆ. ಧನ್ಯವಾದಗಳು.